ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ಒಂದು ಅಪ್ಡೇಟ್ ಇಲ್ಲಿ ಬಂದಿರುವಂಥದ್ದು. ಇಟ್ಸ್ ಅ ವೆರಿ ಬಿಗ್ ಅಪ್ಡೇಟ್ ಅಂದರೆ ಏನು ತಪ್ಪಾಗಲ್ಲ. ಇದು ನೋಡಿ, ಜಸ್ಟ್ 13/12/2023 ಅಂದರೆ ಮೊನ್ನೆ ಅಷ್ಟೇ ಬಂದಿರತಕ್ಕಂಥ ಅಪ್ಡೇಟ್ ಇದೆ. ಬಟ್ ಇವತ್ತು ಎಲ್ಲ ಕಡೆ ಡಿಸ್ಕ್ಲೋಸ್ ಆಗ್ತಾ ಇದೆ ಪ್ರಕಟಣೆಯಲ್ಲಿ. ಅಂದರೆ ಕೆ ಅವರು ಬಿಟ್ಟಿರ್ತಕ್ಕಂಥ ಈ ಒಂದು ಸರ್ಕ್ಯುಲರ್ನಲ್ಲಿ ಸರ್ಕಾರದ ಆದೇಶ ಸಂಖ್ಯೆ ನೋಡಿ ಯಾವುದಕ್ಕೆ ಸಂಬಂಧಪಟ್ಟಿದ್ದು. ಸರ್ಕಾರದ ಆದೇಶ ಸಂಖ್ಯೆ 73 PEI 2022 ದಿನಾಂಕ 13/11/2023 ಅನ್ವಯ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ದಿನಾಂಕ 10/11/2023 ತೀರ್ಪಿನ ಅನ್ವಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಂದರೆ PSIಗೆ ಸಂಬಂಧಪಟ್ಟಂಥ ಹುದ್ದೆಗೆ ಒಂದು ಮಾಹಿತಿ ಇದು. ಸಿವಿಲ್ ಪುರುಷ ಮತ್ತು ಮಹಿಳಾ ಹಾಗೂ ಸೇವೆಯಲ್ಲಿರುವವರು ಮಿಕ್ಕುಳಿದ ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶದ ಸ್ಥಳೀಯ ಹುದ್ದೆಗಳನ್ನು ಒಳಗೊಂಡಂತೆ ನೋಡಿ ಎಲ್ಲ ಕಡೆ ಆಲ್ಮೋಸ್ಟ್ ಇಲ್ಲಿ ಕಾಲ್ಫರ್ ಮಾಡಿದ್ದಾರೆ. ಇಲ್ಲಿ ನೋಡಿ ಯಾವುದ್ಯಾವುದು ಇಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರು ಮೆನ್ ಮತ್ತು ವುಮೆನ್ನು ಹಾಗೂ ಸೇವೆಯಲ್ಲಿರುವವರು ಮಿಕ್ಕುಳಿದಂಥ ಹುದ್ದೆಗಳು ಜೊತೆಗೆ ಕಲ್ಯಾಣ ಕರ್ನಾಟಕ ಪ್ರದೇಶದ ಸ್ಥಳೀಯ ಹುದ್ದೆಗಳನ್ನು ಒಳಗೊಂಡಂತೆ ಹೆಚ್ಚು ಕಡಿಮೆ ಒಟ್ಟು 545 ಖಾಲಿ ಹುದ್ದೆಗಳ ನೇರ ನೇಮಕಾತಿಯ ಮರುಪರೀಕ್ಷೆ ನಡೆಸಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ವಹಿಸಿ ಆದೇಶವನ್ನು ಮಾಡಿದೆ. ಸೊ ಈಗ ಎಲ್ಲವೂ ಕ್ಲಿಯರ್ ಆಗಿದೆ. ಈಗ 545 ಖಾಲಿ ಹುದ್ದೆಗಳಿಗೆ ಈ PSI ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡಲಿಕ್ಕೆ ಸೊ ಕೋರ್ಟ್ ಏನು ಮಾಡಿದೆ, ಮರುಪರೀಕ್ಷೆ ನಡೆಸಿ ಅಂತ ಈ ಒಂದು KEಗೆ ವಹಿಸಿ ಆದೇಶವನ್ನು ಮಾಡಿ ಅಂತ ಹೇಳಿದೆ. ಈಗ ಈ ಹಿನ್ನೆಲೆಯಲ್ಲಿ ಈಗ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಏನು ಮಾಡಿದ್ದಾರೆ, ದಿನಾಂಕ 23/12/2023 ಸದರಿ ನೇಮಕಾತಿಯ ಹುದ್ದೆಗಳಿಗೆ ಮರುಪರೀಕ್ಷೆ ನಡೆಸಲು ಯೋಜಿಸಲಾಗಿತ್ತು. ನಿಮಗೆಲ್ಲ ಗೊತ್ತೇ ಇದೆ. ಸೊ ಈ ಡೇಟಲ್ಲೇ ಮಾಡಬೇಕಿತ್ತು ಅಂತ ಒಂದು ಅಪ್ಡೇಟ್ ಬಂದಿತ್ತು ಜಸ್ಟ್ ಫ್ಯೂ ಡೇಸ್ ಬ್ಯಾಕ್. ತುಂಬ ಜನ ರಿಕ್ವೆಸ್ಟ್ ಕೂಡ ಮಾಡಿದ್ರು, ಟೈಮ್ ತುಂಬ ಕಡಿಮೆ ಇದೆ, ಸೊ ಅದನ್ನು ಪೋಸ್ಟ್ಪೋನ್ ಮಾಡಿ ಅಂತ. ಹಾಗಾಗಿ ಅನೇಕ ಅಭ್ಯರ್ಥಿಗಳು ಪರೀಕ್ಷೆಗೆ ತಯಾರಿ ನಡೆಸಲು ಹೆಚ್ಚಿನ ಸಮಯಾವಕಾಶ ನೀಡಬೇಕೆಂದು ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದ ಕಾರಣ ಪರೀಕ್ಷೆಗಳನ್ನು 23/11/2024 ಅಂದರೆ ಸೊ ನೆಕ್ಸ್ಟ್ ಇಯರ್ ದ ವೆರಿ ಫಸ್ಟ್ ಮಂತ್ 23ನೇ ತಾರೀಕು ಸೊ ಆ ಒಂದು ಡೇಟ್ಗೆ ನಡೆಸಲಿಕ್ಕೆ ಸದನದಲ್ಲಿ ತೀರ್ಮಾನಿಸಲಾಯಿತು. ಅದರಂತೆ ಪ್ರಸ್ತಾಪಿತ ಮರುಪರೀಕ್ಷೆಯನ್ನು ದಿನಾಂಕ 23/1/2024 ನಿಗದಿಪಡಿಸಿದೆ. ಅಂದರೆ ಸದನದಲ್ಲಿ ಏನು ಡಿಸಿಷನ್ ತಗೊಂಡಿದ್ದಾರೆ ಅದಾದ ನಂತರದಲ್ಲಿ ಇದು ರಿಟರ್ನಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅವ್ರ ಕಡೆಯಿಂದ ಇದು ಬಂದಿರತಕ್ಕಂಥ ಒಂದು ಪ್ರಕಟಣೆ ಇದು. ಹಾಗಾಗಿ ಸೊ ಯಾರೆಲ್ಲ PSI ಎಕ್ಸಾಮ್ಗೆ ಅಂದರೆ ಈ ಒಂದು ಮರುಪರೀಕ್ಷೆಯನ್ನು ಫೇಸ್ ಮಾಡ್ತಿದ್ದೀರಾ ಅವರಿಗೆಲ್ಲ ವಿಷಯನ ಮಾಡ್ತಾ ಸೊ ನೀವೇ ಟೈಮ್ ಕಳ್ಕೊಂಡಿದ್ರಿ. ಈಗ ಅದು ಟೈಮ್ ಪೋಸ್ಟ್ಪೋನ್ ಆಗಿ ಮತ್ತೊಂದು ಹೊಸ ಡೇಟನ್ನು ಡಿಕ್ಲೇರ್ ಮಾಡಿದ್ರೆ KEA ವತಿಯಿಂದ. ಸೊ ದಯಮಾಡಿ ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ. ಇದೊಂದು ಮಾಹಿತಿ ನಿಮಗೆ ಹೇಳಬೇಕಿತ್ತು. ಸೊ ಸ್ವಲ್ಪ ಇಮಿಡಿಯೇಟ್ ಇನ್ಫಾರ್ಮೇಷನ್ ಆಗಿರೋದ್ರಿಂದ ಬೇಗ ಕನ್ವೆ ಮಾಡೋಣ ಅಂತ ವಿಡಿಯೋ ಮುಖಾಂತರವಾಗಿ ನಿಮಗೆ ತಿಳಿಸಿದ್ದು. ಹಾಗೆಯೇ ನಮ್ಮ ಕನ್ನಡ ಈ ಮಾಹಿತಿ ಹೊಸ ಯೂಟ್ಯೂಬ್ ಚಾನಲ್ ಇದು. ಇಲ್ಲಿ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂಥ ಅಪ್ಡೇಟ್ಸ್ ನಿಮಗೆ ಬರ್ತಾ ಇರುತ್ತೆ. ಎಲ್ಲರಿಗೂ ಶೇರ್ ಮಾಡಿ, ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಐ ಹ್ಯಾವ್ ಟು ಸ್ಟಾಪ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. you